ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಈ ಹಿಂದೆ ಕಾರ್ಯನಿರ್ವಹಿಸುತ್ತಿರುವಾಗ ಆಕ್ಸಿಡೆಂಟ್ ಹೊಂದಿರುವ ಮೃತದ ಕುಟುಂಬದವರಿಗೆ ಸುಮಾರು 1 ಕೋಟಿಯ 2 ಪರಿಹಾರವನ್ನು ನಾವು 2 ಚೆಕ್ಗಳನ್ನು ಕೊಟ್ಟಿದ್ದು ಮತ್ತು ಕಾರ್ಯನಿರ್ವಹಿಸುವಾಗ ಮೃತ ಹೊಂದಿರುವ ಸುಮಾರು 7 ಚೆಕ್ಕನ್ನು ನಾವು ಇವತ್ತು 10 ಲಕ್ಷ ಅಂಥೇಳಿ ಮೃತ ಹೊಂದಿದ ಕುಟುಂಬದವರಿಗೆ ತಲಾ 10 ಲಕ್ಷ ರೂಪಾಯಿ ಚೆಕ್ಕನ್ನು 6 ಚೆಕ್ಕನ್ನು ನೀಡಿ ಮತ್ತು 2 ಚೆಕ್ಕು 12.5 ಲಕ್ಷದ 2 ಚೆಕ್ಕನ್ನು ಈ ಸಂದರ್ಭದಲ್ಲಿ ವಿತರಣೆ ಮಾಡಿದ್ದು ಆ ಕುಟುಂಬದ ಅವರ ಮುಂದಿನ ಅವರ ಮಕ್ಕಳಿಗೆ ಭವಿಷ್ಯಕ್ಕೆ ಪರಿವಾರದವರಿಗೆ ಸಹಾಯ ಆಗಲಿ ಅಂತೇಳಿ ನಿಗಮ ವತಿಯಿಂದ ಚೆಕ್ಕನ್ನು ವಿತರಣೆ ಮಾಡಿದ್ದು. ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮದಲ್ಲಿ ನಿಗಮದಲ್ಲಿ ಕರ್ತವ್ಯ ನಿರತ ಅಥವಾ ವೈಯಕ್ತಿಕ ಅಪಘಾತಗಳಲ್ಲಿ ನಿಧನ ಹೊಂದಿರುವಂತಹ ಕುಟುಂಬಗಳಿಗೆ ನಾವು ಆಂತರಿಕ ವಿಮಾ ಗುಂಪು ಯೋಜನೆಯಲ್ಲಿ ನಾವು ಅವರಿಗೆ 10 ಲಕ್ಷ ಮತ್ತು ಇತ್ತೀಚೆಗೆ ನಾವೇನು ಪರಿಷ್ಕೃತ ಮಾಡಿಕೊಂಡು 12.5 ಲಕ್ಷ ನೀಡ್ತಾ ಇದ್ದೀವಿ. ಅದರ ಜೊತೆಗೆ ನಾವು ಸುಮಾರು 2021ರಿಂದ ಮತ್ತೆ ಪರಿಷ್ಕರಿಸಿ ಕಳೆದ ವರ್ಷ ಜನವರಿಯಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರ ಜೊತೆಗೆ ಒಪ್ಪಂದ ಮಾಡಿಕೊಂಡಿರುವ ಪ್ರಕಾರ ನಮ್ಮ ಕಚೇರಿಯಲ್ಲಿ ಕರ್ತವ್ಯ ನಿರತವಾಗಿ ಅವರು ತೀರ್ಕೊಂಡಿರುವಂಥ ಕುಟುಂಬಗಳಿಗೆ ನಾವಿವತ್ತು 1 ಕೋಟಿದ ಪರಿಹಾರವನ್ನು 2 ಪ್ರಕರಣಗಳಲ್ಲಿ ನೀಡಿದ್ದೇವೆ. ಸೊ ಈಗಾಗಲೇ ನಮ್ಮ ಮಾನ್ಯ ಅಧ್ಯಕ್ಷರು ಮತ್ತು ನಮ್ಮ ರೀಜನಲ್ ಮ್ಯಾನೇಜರ್ ಅವರು ಮಾತಾಡಿದಂತೆ ನಾವು ಕುಟುಂಬದಲ್ಲಿ ನಿಧನ ಹೊಂದಿರುವಂತಹವರ ಸ್ಥಾನವನ್ನು ತುಂಬಲಾರೋದು ಆಗೋದಿಲ್ಲ. ಆದರೆ ಅವರ ಕುಟುಂಬಕ್ಕೆ ನೆರವಾಗಲಿ ಅಂತ ಸಂಸ್ಥೆ ವತಿಯಿಂದ ಹಾಗೂ ಅತಿ ಮುಖ್ಯವಾಗಿ ನಮ್ಮ SB ಅವರ ವತಿಯಿಂದ ಕುಟುಂಬಕ್ಕೆ ನೆರವು ನೀಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಆ ಕುಟುಂಬಕ್ಕೆ ಇದು ಸದ್ಬಳಕೆ ಆಗುವಂತಹ ಒಂದು ನೆರವು ಆಗಲಿ ಅಂತ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಅವರ ಕುಟುಂಬ ನಡೆಸಲಿಕ್ಕಾಗಲಿ ಅಥವಾ ಅದು ಸಹಕಾರಿ ಆಗಲಿ ಅಂತ ನಾವು ಆಶಿಸುತ್ತೇವೆ. ಸೊ ಇದಕ್ಕೆ ಮುಖ್ಯವಾಗಿ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೀವಿ. ಅದೇ ರೀತಿ ಅವರ ಸಹಕಾರ ಸತತ ನಮ್ಮ ನಿಗಮದೊಂದಿಗೆ ಇರಲಿ ಅಂತ ಕೋರುತ್ತೇವೆ.